and this is 59 rupees. Products ಕೂಡ ಫಿಟ್ ಆಗಿದೆ and okay guys, successfully transfer ಆಗಿದೆ ಎಲ್ಲ nice no see isn't it cute? Hey guys, welcome back to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ವಾರ್ಡ್ರೋಬ್ ಅಲ್ಲಿ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ. ಅದರಲ್ಲಿ ನನ್ನ ಜ್ಯುವೆಲರಿ ಐಟಮ್ಸ್ ಅಂಡ್ ಮೇಕಪ್ ಎಸೆನ್ಷಿಯಲ್ಸ್ ನ ಹೇಗೆ ಆರ್ಗನೈಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದೇ ಆ ಚಿಕ್ಕ ಕಂಪಾರ್ಟ್ಮೆಂಟ್ ಗೈಸ್, ನಾನು ಹೇಳಿದ್ನಲ್ಲ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ ಅಂತ. ಸೊ ಇವಾಗ ನಾನು ಸದ್ಯಕ್ಕೆ ಜ್ಯುವೆಲ್ರೀಸ್ ಆ್ಯಂಡ್ ಮೇಕಪ್ ಎಸೆನ್ಷಿಯಲ್ಸ್ನೆಲ್ಲ ಹೀಗೆ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ರಿಆರ್ಗನೈಸ್ ಮಾಡೋಕ್ಕೆ ನಾನು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದು ಮೇಕಪ್ ಎಸೆನ್ಷಿಯಲ್ಸ್ ಆ್ಯಂಡ್ ಇದು ಜ್ಯುವೆಲ್ರಿ ಐಟಮ್ಸ್ ಆ್ಯಂಡ್ ಇಲ್ಲಿ ನಾನು ಇಟ್ಟಿದ್ದೀನಿ ಅದು ನೈಲ್ ಪಾಲಿಶ್ ಆ್ಯಂಡ್ ಪರ್ಫ್ಯೂಮ್ಸ್ ಆ್ಯಂಡ್ ಬಾಡಿ ಲೋಷನ್ಸ್. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದನ್ನು ಬೇರೆ ಒಂದು ಮೆಟೀರಿಯಲ್ಸಲ್ಲಿ ಇಡ್ತೀನಿ, ಅದು ಹೇಗೆ ಇಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. Item number 1, 2, 3, 4 and this is 5. So ಇಷ್ಟು ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಪ್ರಾಡಕ್ಟ್. ಇದ್ರದ್ದು ಪ್ರೈಸ್ 179 rupees. ಫಸ್ಟ್ ನಾನು ಎಲ್ಲ ಪ್ರಾಡಕ್ಟ್ಸ್ದು ಟ್ಯಾಗ್ ರಿಮೂವ್ ಮಾಡ್ಕೋತಾ ಇದ್ದೀನಿ. ನನ್ನ ಟ್ಯಾಗ್ ಬಿಕಾಸ್ ನಾನು ಪ್ರೈಸ್ ಮರ್ತೋಗ್ಬಿಡ್ತೀನಿ ಅಂತ. ದಿಸ್ ಇಸ್ ದ ಸೆಕೆಂಡ್ ಒನ್. ಇದಕ್ಕೂ 179 rupees. ಇದೆಲ್ಲ ಫಸ್ಟು ನಾನು ಟ್ಯಾಗ್ನ ಎಲ್ಲ ಕ್ಲಿಯರ್ ಮಾಡ್ಕೋತೀನಿ. ಓಕೆ, ದಿಸ್ ಒನ್ 59 rupees. ಇದು 149 rupees ಇದಕ್ಕೆ. ಓಕೆ, ಆ್ಯಂಡ್ ಲಾಸ್ಟ್ ಪ್ರಾಡಕ್ಟು 129 rupees. ಓಕೆ, 1, 2, 3, 4, 5 ಪ್ರಾಡಕ್ಟ್ಸ್. ಫಸ್ಟ್ ನಾನು ಈ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಸದ್ಯಕ್ಕೆ ಜ್ಯುವೆಲ್ರೀಸ್ನೆಲ್ಲ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದನ್ನೆಲ್ಲ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಈ ಥರ ಈ ಜ್ಯುವೆಲ್ರೀಸ್ ಎಲ್ಲ ನನಗೆ ಕೈಗೆ ಯಾವುದು ಸಿಗಲ್ಲ ಪೇರ್ ವೈಸು. ಇದನ್ನೆಲ್ಲ ಒಂದು ಸೆಲ್ಫ್ ಸೆಲ್ಲಿಂಗ್ ಪ್ಯಾಕೆಟ್ಸಲ್ಲಿ ಹಾಕಿಬಿಟ್ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇಲ್ಲಿ ಸೆಲ್ಫ್ ಸೆಲ್ಲಿಂಗ್ ಪ್ಯಾಕೆಟ್ಸ್ ಇದೆ ಈ ಬ್ಯಾಸ್ಕೆಟಲ್ಲಿ. ಈ ಜ್ಯುವೆಲ್ರೀಸ್ನೆಲ್ಲ ನಾನು ಫಸ್ಟ್ ಹೇಳಿದಾಗೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗೆ ಇಟ್ಟರೆ ಓಕೆ ಗೈಸ್, ಸಕ್ಸಸ್ಫುಲಿ ಟ್ರಾನ್ಸ್ಫರ್ ಆಗಿದೆ. ಎಲ್ಲದನ್ನೂ ನಾನು ಆ ಒಂದು ಬಾಕ್ಸಿಂದ ಈ ಬಾಕ್ಸಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ
ಜ್ಯುವೆಲ್ರೀಸ್ ಆಯಿತು. ನೆಕ್ಸ್ಟು ಮೇಕಪ್ ಐಟಮ್ಸ್ ಇದೆ, ಸ್ಕಿನ್ ಕೇರ್ ಮತ್ತು ಮೇಕಪ್ ಐಟಮ್ಸ್. ಅದನ್ನು ನಾನು ಪ್ರೆಸೆಂಟ್ ಬಾಕ್ಸಿಂದ ಹೊಸ ಬಾಕ್ಸನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಎಸ್, ಇಲ್ಲಿರೋ ಪ್ರಾಡಕ್ಟ್ಸ್ನೆಲ್ಲ ನಾನು ಈ ಬಾಕ್ಸ್ಗೆ ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಫಿಟ್ ಆಗಿದೆ ಗೈಸ್, ಕ್ಯಾನ್ ಸಿ. ಇದು ತುಂಬ ಈಸಿಯಾಗೂ ನಾವು ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ನೀಟಾಗಿ ಎಲ್ಲ ಪ್ರಾಡಕ್ಟ್ಸ್ ಕೂಡ ಫಿಟ್ ಆಗಿದೆ ಆ್ಯಂಡ್ ಈಸಿ ಟು ಯೂಸ್. ನೈಲ್ ಪಾಲಿಷಸ್ ಮತ್ತು ಇಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಇದೆ, ಇಷ್ಟ ಐಟಮ್ಸ್, ಮತ್ತು ಇನ್ನೂ ಒಂದು ಸ್ವಲ್ಪ ಆ ಕಡೆ ಐಟಮ್ಸ್ ಇದೆ. ಅದನ್ನೆಲ್ಲ ನಾನು ಈ 3 ಬಾಕ್ಸಲ್ಲಿ ಫಿಟ್ ಮಾಡ್ತೀನಿ. ಇದನ್ನು ಹೀಗೆ ಇದನ್ನು ಇಲ್ಲಿ ಇಡ್ತಿದ್ದೀನಿ. ಬಿಕಾಸ್ ಇದಕ್ಕೆ ಎಸ್ಪೆಷಲಿ ನನ್ನ ನೈಲ್ ಪಾಲಿಷಸ್ಗೆ ನನಗೆ ಇಷ್ಟು ಚಿಕ್ಕದಾದ ಯಾವುದೇ ಈ ಥರ ಬ್ಯಾಸ್ಕೆಟ್ ಸಿಗಲಿಲ್ಲ. ಅದಕ್ಕೆ ಇದನ್ನ ಇಲ್ಲೇ ಫಿಟ್ ಮಾಡ್ತೀನಿ. ಲೆಟ್ಸ್ ಸಿ ಎಲ್ಲಾದರೂ ಇಡ್ಬೋದಾ ನೋಡ್ತೀನಿ. ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಲಿಪ್ಸ್ಟಿಕ್ಸು, ಲಿಪ್ ಬಾಮ್ ಎಲ್ಲ ನಾನು ಇಲ್ಲಿ ಇಡ್ತಿದ್ದೀನಿ. ಲಿಪ್ಸ್ಟಿಕ್ಕು, ಲಿಪ್ ಬಾಮ್ ಆ್ಯಂಡ್ ಐಲೈನರ್. ಇದು ಇದು ಕ್ಲಿಪ್ಸ್ ಗೈಸ್. ನಾನು ಫಸ್ಟೇ ಅದರಲ್ಲೇ ಇಡಬೇಕಿತ್ತು, ಇಲ್ಲಿ ಮಿಸ್ ಆಗಿಬಿಡ್ತು. ದೀಸ್ ಆರ್ ದ ಕ್ಲಿಪ್ಸ್. ಇದನ್ನು ಸದ್ಯಕ್ಕೆ ಇಲ್ಲೇ ಇಟ್ಟಿರ್ತೀನಿ. ಇದು ಥರ ಶೋ ಯು ಹೌ ಇಟ್ ಇಸ್. ಹೀಗೆ ಬರುತ್ತಿದ್ದು. ದಿಸ್ ಇಸ್ ದ ಹೇರ್ ಬನ್. ಕೈಗೆ ಹಾಕೊಂಡು ಹಿಂಗೆ ತೋರಿಸ್ತೀನಿ. ಇಟ್ ಕಮ್ಸ್ ಲೈಕ್ ದಿಸ್. ಆವಾಗಲೇ ಕ್ಲಿಪ್ಸ್ ತೋರಿಸಿದ್ನಲ್ಲ, ಅದನ್ನು ಈ ರೀತಿ ಸೆಲ್ಫ್ ಸೀಲಿಂಗ್ ಪ್ಯಾಕೆಟ್ಸಲ್ಲಿ ಹಾಕಿದ್ದೀನಿ. ಅದನ್ನೆಲ್ಲ ಇಡ್ತೀನಿ, ಯಾಕಂದರೆ ನಾನು ಜಾಸ್ತಿ ಅದನ್ನು ಅಷ್ಟೊಂದು ಹಾಕಲ್ಲ. ಇದು ಜ್ಯುವೆಲ್ರಿ ಆ್ಯಂಡ್ ಇದು ಮೇಕಪ್ದು. ಇದರಲ್ಲೊಂದು ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ ಆ್ಯಂಡ್ ಎಲ್ಲ ಅರೇಂಜ್ ಮಾಡಿದ್ದೀನಿ ಆಲ್ಮೋಸ್ಟ್. ಇವಾಗ ಒಂದು ಸ್ಪೇಸ್ ಇದೆಯಲ್ಲ, ಆ ಸ್ಪೇಸಿಗೆಲ್ಲ ತೊಗೊಂಡೋಗಿ ಇಡಬೇಕು. ಫಸ್ಟ್ ನಾವು ಈ ಸ್ಪೇಸನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಟಿಶ್ಯೂ ಪೇಪರ್ಸಲ್ಲಿ ಏನಾದರೂ ಧೂಳಿದ್ರೆ ಹೋಗಲಿ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಏರ್ ಬ್ಯಾಂಡ್ಸ್ನೆಲ್ಲ ಅಲ್ಲಿಗೆ ಫಿಕ್ಸ್ ಮಾಡ್ತೇನೆ. ಆ್ಯಂಡ್ ಈ ರಬ್ಬರ್ ಬ್ಯಾಂಡ್ಸ್ ಕೂಡ ಅಲ್ಲೇ ಹಾಕ್ತೀನಿ. ನೆಕ್ಸ್ಟು ಈ ಜ್ಯುವೆಲ್ರಿ ಐಟಮ್ ನಾವೇನು ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ, ಏನೆಲ್ಲ ಅರೇಂಜ್ ಮಾಡಿದ್ದೀವಿ, ಇದನ್ನು ನಾನು ಇಲ್ಲಿ ಇಡ್ತೀನಿ. ಈ ರೀತಿ ಇಡ್ತೀನಿ. ಲೆಟ್ಸ್ ಸಿ, ಫಸ್ಟ್ ಹೀಗೆ ಇಟ್ಟು ನೋಡ್ತೀನಿ. ಸರಿಯಾಗಿಲ್ಲ ಅಂದರೆ ವಿ ಕ್ಯಾನ್ ಮೇಕ್ ಚೇಂಜಸ್. ಇದು ಇಲ್ಲಿ ದಿಸ್ ಇಸ್ ಹಿಯರ್. ಓಕೆ, ಇದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ನಾನು ಇದನ್ನು ಇಲ್ಲಿ ಇಡ್ತೀನಿ. ಇಲ್ಲಿ ಎಲ್ಲಾದರೂ ಇದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಬೇರೆ ಥರ ಅರೇಂಜ್ ಮಾಡಬೇಕಿತ್ತೇನೋ ಅಂತ ನಿಮಗೆ ಅನಿಸಿದೆ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನಾದರೂ ಫ್ಲವರ್ ವೇಸ್ ಆರ್ ಸಮಥಿಂಗ್ ಫ್ಲವರ್ಸ್ ಏನಾದರೂ ಇಡ್ಬೋದು. ನನ್ನ ಹತ್ರ ಇವಾಗ ಅದೇನೂ ಇಲ್ಲ. ಪ್ರಾಬ್ಲಿ ಇನ್ ಫ್ಯೂಚರ್ ಏನಾದರೂ ಆರ್ಡ್ರ್ ಮಾಡಿ ತಂದು ಇಡ್ತೀನಿ. ಸದ್ಯಕ್ಕೆ ನಾನು ಈ ಒಂದು ಸೆಕ್ಷನ್ನ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಐ ಹೋಪ್ ಇದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ ಗೈಸ್, ಈ ರೀತಿ ಅರೇಂಜ್ ಮಾಡಿದ್ದೀನಿ ನಾನು ಸದ್ಯಕ್ಕೆ.
ಪ್ರಾಬಬ್ಲಿ ಇಲ್ಲಿ ಲೈಟ್ಸ್ ಹಾಕ್ಬೋದು. ಇಲ್ಲಿ ಏನೋ ಲೈಟ್ಸ್ ಬರುತ್ತಲ್ವ, ಇಲ್ಲೇನೋ ಲೈಟ್ಸ್ ಹಾಕಿದರೆ ಚೆನ್ನಾಗಿ ಆಗ್ಬೋದು. ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಿಮಗೂ ಏನಾದರೂ ಸಜೆಷನ್ಸ್ ಆರ್ ಒಪಿನಿಯನ್ಸ್ ಇದ್ದರೆ ಇವತ್ತಿನ ವಿಡಿಯೋದ ಮೇಲೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.